ಬೆಂಗಳೂರಿನ ಪಣತ್ತೂರು ಭಾಗದಲ್ಲಿ ಬೈಕ್ ಅಡ್ವೆಂಚರ್ ರೈಲು ನಿಲ್ದಾಣ ಇದೆಯಲ್ಲ, ರೈಲು ನಿಲ್ದಾಣದ ಹಿಂಭಾಗದ ಜಾಗದಲ್ಲಿ ಜನ ಓಡಾಡ್ತಾ ಇದ್ದಾರೆ. ಕಾಮಗಾರಿ ನಡೀತಾ ಇದೆ. ಒಂದು ಕಡೆಯಲ್ಲಿ ಕಾಮಗಾರಿ ನಡೀತಾ ಇರೋದ್ರಿಂದ ರಸ್ತೆಯನ್ನ ಕ್ಲೋಸ್ ಮಾಡಿದ್ದಾರೆ. ಆದ್ರೆ ಈ ಕಾಮಗಾರಿಯಿಂದಾಗಿ ಜನ ಯಾವ ರೀತಿ ಓಡಾಡ್ತಾ ಇದ್ದಾರೆ ಅಂತಂದ್ರೆ ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಇದು ಅಡ್ವೆಂಚರ್ ಬೈಕ್ ರೈಡ್. ಕಾಮಗಾರಿ ಹಿನ್ನೆಲೆಯಲ್ಲಿ ರಸ್ತೆ ಕ್ಲೋಸ್, ಸವಾರರು ಪರದಾಡ್ತಾ ಇದ್ದಾರೆ. ಬೆಳ್ಳಂದೂರು ರೈಲ್ವೆ ಅಂಡರ್ ಪಾಸ್ ಬಳಸಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಪಣತ್ತೂರಿನಿಂದ ಬೆಳ್ಳಂದೂರಿಗೆ ಹೋಗೋದಕ್ಕೆ ಜನ ಹರಸಾಹಸ ಪಡ್ತಾ ಇದ್ದಾರೆ. ಅಡ್ವೆಂಚರ್ ರೀತಿಯಲ್ಲಿ ಫೀಲ್ ಆಗ್ತಾ ಇದೆ ಈ ಬೈಕ್ ರೈಡ್ ಮಾಡ್ತಾ ಇರುವಂತಹ ಟೆಕ್ಕಿಗಳು ಕೂಡ ಅದನ್ನೇ ಹೇಳ್ತಾ ಇರೋದು. ಇದು ಅಡ್ವೆಂಚರ್ ರೀತಿಯಲ್ಲಿ ಇದೆ. ಈ ಆಫ್ ರೋಡ್ ಡ್ರ್ಯಾಗ್ ರೇಸ್, ಈ ಆಫ್ ರೋಡ್ ಮಡ್ ರೇಸಿಂಗ್ ಅಂತ ಮಾಡ್ತಾರಲ್ಲ, ಆ ರೀತಿಯಾಗಿ ಕಂಡು ಬರ್ತಾ ಇದೆ. ಬೆಂಗಳೂರಲ್ಲೇ ಇರೋದು, ಓಡಾಡೋದಕ್ಕೆ ರಸ್ತೆನೇ ಇಲ್ಲದೆ ಇರುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಪಣತ್ತೂರಿನ ರೈಲ್ವೆ ರಸ್ತೆ ಏನಿದೆ ಅದರ ಹಿಂಭಾಗದಲ್ಲಿ ಇರುವಂತಹ ರಸ್ತೆ ಇದು. ಅಲ್ಲಿ ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ನಡೀತಾ ಇರೋದ್ರಿಂದ ಒಂದು ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ಬದಲಿ ರಸ್ತೆಯನ್ನ ಸೂಚಿಸಬೇಕಿತ್ತು, ಆದ್ರೆ ಬದಲಿ ರಸ್ತೆ ಇಲ್ಲ. ಇನ್ನೇನ್ ಮಾಡೋದು? ದ್ವಿಚಕ್ರ ವಾಹನವನ್ನ ಚಲಾವಣೆ ಮಾಡೋರು ಅವರೇ ಒಂದಷ್ಟು ರಸ್ತೆಗಳನ್ನ ಹುಡುಕೊಂಡಿದ್ದಾರೆ. ಆ ರಸ್ತೆಯಲ್ಲಿ ಓಡಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆ ರಸ್ತೆ ಓಡಾಟ ಎಷ್ಟು ಕೆಟ್ಟದಾಗಿದೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಬೆಂಗಳೂರಲ್ಲಿ ಓಡಾಡೋದಕ್ಕೆ ಹಾಗಾದ್ರೆ ರಸ್ತೆನೇ ಇಲ್ವಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಇಂಥ ರಸ್ತೆಗಳನ್ನ ನೋಡಿದಂತ ಸಂದರ್ಭದಲ್ಲಿ ಈ ಪ್ರಶ್ನೆ ಕಾಡೋದು ಸಹಜ. ಪಣತ್ತೂರು ಭಾಗದಲ್ಲಿ ಬೈಕ್ ಅಡ್ವೆಂಚರ್, ಬೆಂಗಳೂರು ಮಾನ ಹರಾಜಾಗ್ತಾ ಇದೆ. ಈ ಗುಂಡಿಗಳಿಂದ ಬೆಂಗಳೂರು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೆಸರನ್ನ ಹಾಳು ಮಾಡ್ಕೊಳ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಗಮನ ಹರಿಸುವಂಥವ್ರು ಗಮನ ಹರಿಸ್ತಾ ಇಲ್ಲ. ಆದ್ರೆ ಈ ರಸ್ತೆಗಳಿದೆಯಲ್ಲ ಯಾವ ರೀತಿ ಇದೆ ಅಂತಂದ್ರೆ ಪ್ರತಿಯೊಂದು ರಸ್ತೆಗಳಲ್ಲೂ ಕೂಡ ಗುಂಡಿ. ಪಣತ್ತೂರಿನ ಸವಾರರ ಗೋಳು ಕೇಳೋರು ಯಾರು? ಬೆಂಗಳೂರಿನಲ್ಲಿ ರಸ್ತೆ ಕಾಮಗಾರಿಯಿಂದ ಜನ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ. ಅದರಲ್ಲೂ ಕೂಡ ಬೆಳ್ಳಂದೂರು ರೈಲ್ವೆ ನಿಲ್ದಾಣದ ಬಳಿ ಇರುವಂತಹ ಒಂದು ಅಂಡರ್ ಪಾಸ್ ಏನಿದೆ ಅದರಿಂದ ಕನೆಕ್ಟ್ ಆಗುವಂತಹ, ಅಂದ್ರೆ ಬೆಳ್ಳಂದೂರಿಗೆ ಕನೆಕ್ಟ್ ಆಗುವಂತಹ ಒಂದು ರಸ್ತೆಯಲ್ಲಿ ಕಾಮಗಾರಿ ನಡೆಸುವಂತ ಕೆಲಸವನ್ನ ಮಾಡಲಾಗ್ತಿದೆ. ಆ ಒಂದು ಕಾಮಗಾರಿಯಿಂದ ಜನರಿಗೆ ಓಡಾಟದ ಸಮಸ್ಯೆ ಸಾಕಷ್ಟು ಆಗ್ತಿದೆ. ನಾನು ಘಟನಾ ಸ್ಥಳದಲ್ಲಿದ್ದೀನಿ, ಅಂದ್ರೆ ಒಂದು ಕಾಮಗಾರಿ ನಡೆಯುವಂತ ಸ್ಥಳದಲ್ಲಿದ್ದೀನಿ. ಇದು ಬೆಳ್ಳಂದೂರಿಗೆ ಕನೆಕ್ಟ್ ಆಗುವಂತ ಒಂದು ರಸ್ತೆ. ಇಲ್ಲಿ ಕಾಮಗಾರಿಯನ್ನ ನಡೆಸುವಂತ ಕೆಲಸವನ್ನ ಮಾಡಲಾಗ್ತಿದೆ. ಅಂದ್ರೆ ರಸ್ತೆಯನ್ನ ವೈಟ್ ಟ್ಯಾಪಿಂಗ್ ಅನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಹಾಗಾಗಿ ಈ ಒಂದು ರಸ್ತೆಯನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಅಂದ್ರೆ ಯಾರು ಕೂಡ ಯಾವುದೇ ವಾಹನಗಳು ಹೋಗದಂತೆ ಈ ರೀತಿಯಾಗಿ ದೊಡ್ಡದಾಗಿ ರಸ್ತೆಗೆ ಅಡ್ಡಲಾಗಿ ಈ ರೀತಿಯಾಗಿ ಮಣ್ಣು ಹಾಕಿ ಒಂದು ರಸ್ತೆಯನ್ನ ಕ್ಲೋಸ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಅದರ ಎಫೆಕ್ಟ್ ಈ ಒಂದು ರೈಲ್ವೆ ನಿಲ್ದಾಣದ ಅಂಡರ್ ಪಾಸ್ ಅನ್ನ ಬಳಸಿಕೊಂಡು ಬರುವಂತ ಜನರಿಗೆ ಇಲ್ಲಿ ಹೋಗೋದಕ್ಕೆ ಆಗ್ತಿಲ್ಲ. ಬದಲಾಗಿ ಬೆಳ್ಳಂದೂರಿಗೆ ಕನೆಕ್ಟ್ ಆಗುವಂತ ರಸ್ತೆಗೆ ಯಾವ ರೀತಿಯಾಗಿ ತಲುಪಬೇಕಂದ್ರೆ ನಮ್ಗೆ ಇಲ್ಲಿ ರೈಲ್ವೆ ನಿಲ್ದಾಣ ಕಾಣಿಸ್ತಿದೆಯಲ್ಲ, ರೈಲ್ವೆ ನಿಲ್ದಾಣದ ಪಕ್ಕದಲ್ಲಿರುವಂತಹ ಒಂದು ಮಣ್ಣಿನ ಮೇಲೆ ಓಡಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಒಂದಷ್ಟು ವಿಡಿಯೋಗಳು ವೈರಲ್ ಆಗಿದೆ. ಪಣತ್ತೂರು ಬಳಿ ಈ ರೀತಿಯಾಗಿ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ನೀವು ನೋಡಬಹುದು. ಅದು ಯಾಕೆ ಆಗಿದೆ ಆ ರೀತಿಯಾಗಿ ಇಲ್ಲಿ ರಸ್ತೆ ಬಳಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ ಇಲ್ಲಿ ಒಂದು ಕಾಮಗಾರಿ ನಡೀತಿದೆ. ಆ ಒಂದು ಕಾಮಗಾರಿ ನಡೀತಿದೆ ಓಕೆ, ಆದ್ರೆ ಜನ ಓಡಾಡಬಾರ್ದು ಅಂತೇಳಿ ಕಂಪ್ಲೀಟ್ ಆಗಿ ಇಲ್ಲಿ ದೊಡ್ಡದಾಗಿ ಮಣ್ಣನ್ನ ಆ ರಸ್ತೆಗೆ ಅಡ್ಡಲಾಗಿ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ. ಹೀಗಾಗಿ ಇಲ್ಲಿನ ಜನ ಸಾಕಷ್ಟು ತೊಂದರೆನ ಅನುಭವಿಸ್ತಿದ್ದಾರೆ. ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಇರುವಂತಹ ಒಂದು ಜಾಗ ಏನಿದೆ ಅದು ರಸ್ತೆಯೂ ಕೂಡ ಅಲ್ಲ, ನಾರ್ಮಲ್ ಆಗಿ ರೈಲ್ವೆ ಪರ್ಮಿಸಸ್ಗೆ ಬರುವಂತಹ ಒಂದು ಜಾಗ ಏನಿದೆ ಆ ಒಂದು ಜಾಗವನ್ನ ಈಗ ಓಡಾಟ ಮಾಡೋದಕ್ಕೆ ಜನರು ಬಳಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ಸಾಕಷ್ಟು ಜನ ಇಲ್ಲಿ ಓಡಾಡ್ತಿಲ್ಲ. ಆದ್ರೆ ಪ್ರತಿದಿನವೂ ಕೂಡ ಇಲ್ಲಿ IT ಸೆಕ್ಟರ್ ನಲ್ಲಿ ಕೆಲಸ ಮಾಡುವಂತಹ ಸಾವಿರಾರು ಜನ ಈ ಒಂದು ರಸ್ತೆಯಲ್ಲಿ ಬಳಕೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ರು. ಆದ್ರೆ ಈ ಒಂದು ರಸ್ತೆ ಸದ್ಯಕ್ಕೆ ಕ್ಲೋಸ್ ಆಗಿರುವಂತ ಕಾರಣದಿಂದಾಗಿ ರೈಲ್ವೆ ಸ್ಟೇಷನ್ ಪಕ್ಕ ಇರುವಂತ ಒಂದು ಜಾಗವನ್ನ ಈಗ ರಸ್ತೆಯಾಗಿ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಒಂದ್ ರೀತಿ ಅಡ್ವೆಂಚರ್ಗೆ ಹೋಗ್ತಾರಲ್ಲ, ಬೈಕ್ ರೈಡರ್ಸ್ ಗಳು ಹೋಗ್ತಾರಲ್ಲ, ಆ ರೀತಿಯಾದಂತಹ ಒಂದು ಅನುಭವ ಈ ಒಂದು ರೈಲ್ವೆ ಸ್ಟೇಷನ್ ನ ಪಕ್ಕದಲ್ಲಿ ಓಡಾಡುವಂತ ಜನರಿಗೆ ಆಗ್ತಿದೆ. ಅದಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ಆಗ್ತಿರುವಂತ ಒಂದು ಕಾಮಗಾರಿ. ಈ ಒಂದು ಕಾಮಗಾರಿಯಿಂದ ಸದ್ಯಕ್ಕೆ ಈ ರೀತಿ ಆಗ್ತಿದೆ. ಘಟನಾ ಸ್ಥಳದಲ್ಲಿ ನೋಡ್ತಿದ್ರೆ ಇನ್ನೂ ಈ ಒಂದು ಕಾಮಗಾರಿ ಮುಗಿಯೋ ತರ ಕಾಣಿಸ್ತಿಲ್ಲ. ಇದಕ್ಕೆ ಯಾರು ಹೊಣೆ ಆಗಾದ್ರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿರುವಂತಹ
IT ಸೆಕ್ಟರ್ ನಲ್ಲಿ ಕೆಲಸ ಮಾಡ್ತಿರುವಂತ ಟೆಕ್ಕಿಗಳು ಏನ್ ಮಾಡ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಮೆನ್ಷನ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ, ಅದನ್ನ ಆಕ್ರೋಶ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ GBA ಅಧಿಕಾರಿಗಳಾಗಿರ್ಬೋದು ಮತ್ತೆ ಗವರ್ನಮೆಂಟ್ಗೆ ಸಂಬಂಧಪಟ್ಟಂತ ಯಾರ್ ಮಿನಿಸ್ಟರ್ ಅಥವಾ MLA ಬರ್ತಾರೆ ಅವರು ಇದ್ರ ಬಗ್ಗೆ ಗಮನ ವಹಿಸಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಪಣತ್ತೂರು ಭಾಗದಲ್ಲಿ ಬೈಕ್ ಅಡ್ವೆಂಚರ್ ರೈಲು ನಿಲ್ದಾಣ ಇದೆಯಲ್ಲ, ರೈಲು ನಿಲ್ದಾಣದ ಹಿಂಭಾಗದ ಜಾಗದಲ್ಲಿ ಜನ ಓಡಾಡ್ತಾ ಇದ್ದಾರೆ. ಕಾಮಗಾರಿ ನಡೀತಾ ಇದೆ. ಒಂದು ಕಡೆಯಲ್ಲಿ ಕಾಮಗಾರಿ ನಡೀತಾ ಇರೋದ್ರಿಂದ ರಸ್ತೆಯನ್ನ ಕ್ಲೋಸ್ ಮಾಡಿದ್ದಾರೆ. ಆದ್ರೆ ಈ ಕಾಮಗಾರಿಯಿಂದಾಗಿ ಜನ ಯಾವ ರೀತಿ ಓಡಾಡ್ತಾ ಇದ್ದಾರೆ ಅಂತಂದ್ರೆ ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಇದು ಅಡ್ವೆಂಚರ್ ಬೈಕ್ ರೈಡ್. ಕಾಮಗಾರಿ ಹಿನ್ನೆಲೆಯಲ್ಲಿ ರಸ್ತೆ ಕ್ಲೋಸ್, ಸವಾರರು ಪರದಾಡ್ತಾ ಇದ್ದಾರೆ. ಬೆಳ್ಳಂದೂರು ರೈಲ್ವೆ ಅಂಡರ್ ಪಾಸ್ ಬಳಸಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಪಣತೂರಿನಿಂದ ಬೆಳ್ಳಂದೂರ್ಗೆ ಹೋಗೋದಕ್ಕೆ ಜನ ಹರಸಾಹಸ ಪಡ್ತಾ ಇದ್ದಾರೆ. ಅಡ್ವೆಂಚರ್ ರೀತಿಯಲ್ಲಿ ಫೀಲ್ ಆಗ್ತಾ ಇದೆ ಈ ಬೈಕ್ ರೈಡ್ ಮಾಡ್ತಾ ಇರುವಂತಹ ಟೆಕ್ಕಿಗಳು ಕೂಡ ಅದನ್ನೇ ಹೇಳ್ತಾ ಇರೋದು. ಇದು ಅಡ್ವೆಂಚರ್ ರೀತಿಯಲ್ಲಿ ಇದೆ. ಈ ಆಫ್ ರೋಡ್ ಮಡ್ ರೇಸಿಂಗ್ ಅಂತ ಮಾಡ್ತಾರಲ್ಲ, ಆ ರೀತಿಯಾಗಿ ಕಂಡು ಬರ್ತಾ ಇದೆ. ಬೆಂಗಳೂರಲ್ಲೇ ಇರೋದು, ಓಡಾಡೋದಕ್ಕೆ ರಸ್ತೆನೇ ಇಲ್ಲದೆ ಇರುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಪಣತ್ತೂರಿನ ರೈಲ್ವೆ ರಸ್ತೆ ಏನಿದೆ ಅದರ ಹಿಂಭಾಗದಲ್ಲಿ ಇರುವಂತಹ ರಸ್ತೆ ಇದು. ಅಲ್ಲಿ ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ನಡೀತಾ ಇರೋದ್ರಿಂದ ಒಂದು ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ಬದಲಿ ರಸ್ತೆಯನ್ನ ಸೂಚಿಸಬೇಕಿತ್ತು, ಆದ್ರೆ ಬದಲಿ ರಸ್ತೆ ಇಲ್ಲ. ಇನ್ನೇನ್ ಮಾಡೋದು? ದ್ವಿಚಕ್ರ ವಾಹನವನ್ನ ಚಲಾವಣೆ ಮಾಡೋರು ಅವರೇ ಒಂದಷ್ಟು ರಸ್ತೆಗಳನ್ನ ಹುಡುಕೊಂಡಿದ್ದಾರೆ. ಆ ರಸ್ತೆಯಲ್ಲಿ ಓಡಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆ ರಸ್ತೆ ಓಡಾಟ ಎಷ್ಟು ಕೆಟ್ಟದಾಗಿದೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಬೆಂಗಳೂರಲ್ಲಿ ಓಡಾಡೋದಕ್ಕೆ ಹಾಗಾದ್ರೆ ರಸ್ತೆನೇ ಇಲ್ವಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಇಂಥ ರಸ್ತೆಗಳನ್ನ ನೋಡಿದಂತ ಸಂದರ್ಭದಲ್ಲಿ ಈ ಪ್ರಶ್ನೆ ಕಾಡೋದು ಸಹಜ. ಪಣತ್ತೂರು ಭಾಗದಲ್ಲಿ ಬೈಕ್ ಅಡ್ವೆಂಚರ್, ಬೆಂಗಳೂರು ಮಾನ ಹರಾಜಾಗ್ತಾ ಇದೆ. ಈ ಗುಂಡಿಗಳಿಂದ ಬೆಂಗಳೂರು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೆಸರನ್ನ ಹಾಳು ಮಾಡ್ಕೊಳ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಗಮನ ಹರಿಸುವಂತವ್ರು ಗಮನ ಹರಿಸ್ತಾ ಇಲ್ಲ. ಆದ್ರೆ ಈ ರಸ್ತೆಗಳಿದೆಯಲ್ಲ ಯಾವ ರೀತಿ ಇದೆ ಅಂತಂದ್ರೆ ಪ್ರತಿಯೊಂದು ರಸ್ತೆಗಳಲ್ಲೂ ಕೂಡ ಗುಂಡಿ. ಪಣತ್ತೂರಿನ ಸವಾರರ ಗೋಳು ಕೇಳೋರು ಯಾರು? ಬೆಂಗಳೂರಿನಲ್ಲಿ ರಸ್ತೆ ಕಾಮಗಾರಿಯಿಂದ ಜನ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ. ಅದರಲ್ಲೂ ಕೂಡ ಬೆಳ್ಳಂದೂರು ರೈಲ್ವೆ ನಿಲ್ದಾಣದ ಬಳಿ ಇರುವಂತಹ ಒಂದು ಅಂಡರ್ ಪಾಸ್ ಏನಿದೆ ಅದರಿಂದ ಕನೆಕ್ಟ್ ಆಗುವಂತಹ, ಅಂದ್ರೆ ಬೆಳ್ಳಂದೂರಿಗೆ ಕನೆಕ್ಟ್ ಆಗುವಂತಹ ಒಂದು ರಸ್ತೆಯಲ್ಲಿ ಕಾಮಗಾರಿ ನಡೆಸುವಂತ ಕೆಲಸವನ್ನ ಮಾಡಲಾಗ್ತಿದೆ. ಆ ಒಂದು ಕಾಮಗಾರಿಯಿಂದ ಜನರಿಗೆ ಓಡಾಟದ ಸಮಸ್ಯೆ ಸಾಕಷ್ಟು ಆಗ್ತಿದೆ. ನಾನು ಘಟನಾ ಸ್ಥಳದಲ್ಲಿದ್ದೀನಿ, ಅಂದ್ರೆ ಒಂದು ಕಾಮಗಾರಿ ನಡೆಯುವಂತ ಸ್ಥಳದಲ್ಲಿದ್ದೀನಿ. ಇದು ಬೆಳ್ಳಂದೂರಿಗೆ ಕನೆಕ್ಟ್ ಆಗುವಂತ ಒಂದು ರಸ್ತೆ. ಇಲ್ಲಿ ಕಾಮಗಾರಿಯನ್ನ ನಡೆಸುವಂತ ಕೆಲಸವನ್ನ ಮಾಡಲಾಗ್ತಿದೆ.